ಜೈ ಶ್ರೀರಾಮ್, ಜೈ ಹನುಮಾನ್. ನಮಸ್ಕಾರ ಸ್ನೇಹಿತರೆ. ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹನುಮ ಜಯಂತಿ. ಹನುಮ ಜಯಂತಿ ಎಂದು ಮನೆಗೆ ಈ ವಸ್ತು ತಂದ್ರೆ ನಮಗೆ ಸಂಕಷ್ಟಗಳೆಲ್ಲ ದೂರವಾಗುತ್ತದೆ ಅಂತೆ. ನೋಡೋಣ ಬನ್ನಿ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹನುಮ ಜಯಂತಿಯಂದು ಕೆಲವೇ ವಸ್ತುಗಳನ್ನು ಮನೆಗೆ ತರುವುದು ತುಂಬಾ ಶುಭವೆಂದು ಪರಿಗಣಿಸಲಾಗಿದೆ. ಆಂಜನೇಯ ಸ್ವಾಮಿಯನ್ನು ಸಂತೋಷಪಡಿಸುವ ಆ ವಸ್ತುಗಳು ಯಾವುದೇ ಎಂದು ಇಲ್ಲಿ ತಿಳಿಯೋಣ ಬನ್ನಿ. ಜ್ಯೋತಿಷ್ಯದ ಪ್ರಕಾರ ಹನುಮಂತನು ಚೈತ್ರ ಮಾಸದ ಪುಣ್ಯಮಿ ದಿನದಂದು ಜನಿಸಿದನು. ಹಾಗಾಗಿ ಹನುಮ ಜಯಂತಿಯನ್ನು ಈ ದಿನ ಆಚರಿಸಲಾಗುತ್ತದೆ. ಈ ಬಾರಿ ಹನುಮ ಜಯಂತಿ ಏಪ್ರಿಲ್ 23 ಮಂಗಳವಾರ ಬರುತ್ತಿದೆ. ಈ ಕಾರಣಕ್ಕಾಗಿ ಈ ದಿನವು ತುಂಬಾ ವಿಶೇಷವಾಗಿರುತ್ತದೆ. ಈ ದಿನ ಕೆಲವು ವಸ್ತುಗಳನ್ನು ಖರೀದಿಸುವುದರಿಂದ ಹನುಮನ ವಿಶೇಷ ಕೃಪೆಗೆ ಪಾತ್ರರಾಗುವುದರ ಜೊತೆಗೆ ಸಾಕಷ್ಟು ಲಾಭವಾಗಲಿದೆ ಎಂದು ನಂಬಲಾಗಿದೆ. ಆ ವಸ್ತುಗಳ ಬಗ್ಗೆ ಇಲ್ಲಿದೆ ಮಾಹಿತಿ, ನೋಡೋಣ ಬನ್ನಿ. ನಾವು ಮನೆಗೆ ಯಾವ ವಸ್ತು ತರಬೇಕು ಅಂತ. ಹನುಮಂತನ ವಿಗ್ರಹ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹನುಮ ಜಯಂತಿಯಂದು ಬಜರಂಗ ಬಲಿಯ ಪ್ರತಿಮೆ ಅಥವಾ ಚಿತ್ರವನ್ನು ಮನೆಗೆ ತರುವುದು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗಿದೆ. ನೀವು ಆಂಜನೇಯ ಸ್ವಾಮಿಯ ಕುಳಿತ ಅಥವಾ ನಿಂತಿರುವ ಭಂಗಿಯ ವಿಗ್ರಹವನ್ನು ತರಬಹುದು. ಕುಂಕುಮ. ಧರ್ಮ ಗ್ರಂಥಗಳ ಪ್ರಕಾರ ಹನುಮಂತನು ಕುಂಕುಮವನ್ನು ತುಂಬಾ ಪ್ರೀತಿಸುತ್ತಾರೆ. ಈ ಕಾರಣಕ್ಕಾಗಿ ಹನುಮ ಜಯಂತಿಯಂದು ಕುಂಕುಮವನ್ನು ಖರೀದಿಸುವುದು ಬಹಳ ಶುಭವೆಂದು ಪರಿಗಣಿಸಲಾಗಿದೆ. ಕೆಂಪು ಬಣ್ಣದ ವಸ್ತುಗಳು. ಕೆಂಪು ಬಣ್ಣವನ್ನು ಹನುಮಂತನ ನೆಚ್ಚಿನ ಬಣ್ಣ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಹನುಮ ಜಯಂತಿಯಂದು ಮನೆಗೆ ಕೆಂಪು ಬಣ್ಣದ ವಸ್ತುಗಳನ್ನು ತನ್ನಿ. ಹೀಗೆ ಮಾಡುವುದರಿಂದ ಹನುಮಂತನ ವಿಶೇಷ ಅನುಗ್ರಹ ಲಭಿಸುವುದು. ಧ್ವಜ. ಹನುಮ ಜಯಂತಿಯಂದು ನೀವು ಧ್ವಜವನ್ನು ಖರೀದಿಸಬಹುದು ಅಥವಾ ಮನೆಯಲ್ಲಿ ಧ್ವಜವನ್ನು ತಯಾರಿಸಬಹುದು. ನೀವು ಈ ಧ್ವಜವನ್ನು ತಂದು ಮನೆಯಲ್ಲಿ ಇಡಬಹುದು. ಇದು ಹನುಮಂತನ ಆಶೀರ್ವಾದವನ್ನು ಮನೆಯ ಸದಸ್ಯರ ಮೇಲೆ ಇರುವಂತೆ ಮಾಡುತ್ತದೆ ಮತ್ತು ನಕಾರಾತ್ಮಕತೆ ದೂರವಾಗುತ್ತದೆ. ಸಿಹಿ ತಿಂಡಿ. ಹನುಮ ಜಯಂತಿಯಂದು ಕಡಲೆ ಹಿಟ್ಟಿನಿಂದ ತಯಾರಿಸಿದ ಲಡ್ಡುಗಳನ್ನು ಮನೆಗೆ ತಂದು ಬಜರಂಗ ಬಲಿಗೆ ಅರ್ಪಿಸುವ ಮೂಲಕ ನಿಮಗೆ ಆಂಜನೇಯ ಸ್ವಾಮಿಯ ಆಶೀರ್ವಾದ ಲಭಿಸುವುದು. ಇದರೊಂದಿಗೆ ಹನುಮಂತನು ನಿಮ್ಮ ಆಸೆಗಳನ್ನು ಪೂರೈಸುತ್ತಾನೆ ಎಂದು ಹೇಳಲಾಗುತ್ತದೆ. ಈ ರೀತಿ ಹನುಮ ಜಯಂತಿ ದಿವಸ ನಾವು ಇವೆಲ್ಲ ತರಬಹುದು. ಈ ರೀತಿ ಹನುಮ ಜಯಂತಿಯಂದು ನಾವು ಮನೆಗೆ ಈ ವಸ್ತುಗಳೆಲ್ಲ ತರಬಹುದು. ನೀವು ಕೂಡ ಈ ವಸ್ತುಗಳೆಲ್ಲ ತರೋದ್ರಿಂದ ಶುಭಕರವಾಗುತ್ತದೆ ಅಂತ ಹೇಳಲಾಗುತ್ತದೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಹನುಮಾನ್ ಜಯಂತಿಯ ಶುಭಾಶಯಗಳು.